ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಜು ಎಡಿಟಿಂಗ್ ಸ್ಟುಡಿಯೋ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾನು 3D ನಾಗಿ ವಿಡಿಯೋನ ಎಡಿಟ್ ಮಾಡಿದ್ದೆ ಫ್ರೆಂಡ್ಸ್. ಯಾವ ರೀತಿ ಅಂದರೆ ಈಗ ಕ್ರಾಂತಿವೀರ ಸಂಗೊಳ್ರಾಯಣ್ಣ ಜನವರಿ 26 ಅಂದು ಗಲ್ಲಿಗೇರಿಸಿದ್ರು. ಸೊ ಅದಕ್ಕೆ ಕಾರಣ ಅಂದ್ರೆ ಸ್ಮರಣೆ ಸಂಬಂಧ ಅಂದ್ರೆ 3D ನಾಗಿ ಅವ್ರದ್ದೊಂದು ಡೈಲಾಗ್ ತೊಗೊಂಡ್ಬಿಟ್ಟು ಕ್ರಾಂತಿವೀರ ಸಂಗೊಳ್ರಾಯಣ್ಣ ಫಿಲ್ಮ್ ಇದಿಲ್ಲ ಫ್ರೆಂಡ್ಸ್. ಆ ಒಂದು ಫಿಲ್ಮ್ದಾಗಿಂದೊಂದು ಡೈಲಾಗ್ ತೊಗೊಂಡ್ಬಿಟ್ಟು ಡೈಲಾಗಿಗೆ 3D ಎಫೆಕ್ಟ್ ಟೆಸ್ಟ್ನೆಲ್ಲ ಬರೆದು ವಿಡಿಯೋನೋದು ರೆಡಿ ಮಾಡಿತ್ತು ಫ್ರೆಂಡ್ಸ್. ಫಸ್ಟಿಗೆ ವಿಡಿಯೋ ನೋಡ್ಕೊಂಬನ್ನಿ, ನೆಕ್ಸ್ಟ್ ವಿಡಿಯೋ ಹೇಗೆ ಎಡಿಟ್ ಮಾಡೋಂತ ನೋಡ್ಕೊಂಬರೋಣ. ಫಸ್ಟಿಗೆ ವಿಡಿಯೋ ಅನ್ನೋದು ನೋಡ್ಕೊಂಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅನ್ನೋದು ನೆಕ್ಸ್ಟ್ ಕಮೆಂಟ್ ಮಾಡಿ ತಿಳಿಸಿ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಎಚ್ಚದ ಕಲಿಗಳ ಬೀಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ಓಕೆ ಫ್ರೆಂಡ್ಸ್, ಈ ರೀತಿ ಒಂದು ಲೈಟ್ ಮೋಷನ್ ಆ್ಯಪ್ ಓಪನ್ ಮಾಡಿದಾದ್ಮೇಲೆ ಪ್ಲಸ್ ಸೆಕೆಂಡ್ ಪಕ್ಕ ಪ್ರೊಜೆಕ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ಟೆಸ್ಟ್ ಪೇಂಜ್ ಆ್ಯಂಡ್ ಕ್ಯಾಮ್ರಾ ಪ್ರಿಸೆಟ್ ಬೈ ರಾಜು ಎಡಿಟಿಂಗ್ ಸ್ಟುಡಿಯೋ ಅಂತ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಬೀಟ್ ಮಾರ್ಕ್ ಬೈ ರಾಜು ಎಡಿಟಿಂಗ್ ಸ್ಟುಡಿಯೋ ಅಂತ ಈ ರೀತಿ 2 ಪ್ರಿಸೆಟ್ ಕೊಟ್ಟಿದ್ದೀನಿ. 2 ಪ್ರಿಸೆಟನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಂಪೋರ್ಟ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನಾನು ಕೆಳಗಡೆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ವಿಡಿಯೋ ನೋಡ್ಕೊಂಡ್ಬಿಟ್ಟು ವೆಬ್ಸೈಟ್ ಅಂತ ಪ್ರಿಸೆಟ್ನೆಲ್ಲ ಇಂಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಫಸ್ಟಿಗೆ ಬಂದ್ಬಿಟ್ಟು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಬೀಟ್ ಮಾರ್ಕ್ನ ಓಪನ್ ಮಾಡಿದಾದ್ಮೇಲೆ ನಾನು ಸ್ಟಾರ್ಟಿಂಗ್ ಒಂದು ನಾನು ಕ್ರಿಯೇಷನ್ ಲೋಗೋ ಸೆಟ್ ಮಾಡಿ ಕೊಟ್ಟಿದ್ದೀನಿ 0 ಸೆಕೆಂಡರಿ ಅಂತ. ಸೊ ಎಲ್ಲಿವರೆಗೆ ಅಂದರೆ ಇಲ್ಲಿ 3 ಸೆಕೆಂಡ್ ಇರುತ್ತೆ ಫಸ್ಟಿಗೆ. ಅಂದರೆ ಇದೊಂದು ನಾನು ಕ್ರಿಯೇಷನ್ ಲೋಗೋ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ 3 ಸೆಕೆಂಡ್ ಇರುತ್ತೆ ನಿಮ್ಮ ಕ್ರಿಯೇಷನ್ ಲೋಗೋ ಅನ್ನೋದು ಸೆಟ್ ಮಾಡ್ಕೊಂಡು ಅದೇ ರೀತಿ 3 ಸೆಕೆಂಡ್ ಅಂತ ನೋಡಿ ಫ್ರೆಂಡ್ಸ್. ಈ ರೀತಿ ಒಂದು ಎಲ್ಲಾನು ಸೆಟ್ ಮಾಡಿ ಕೊಟ್ಟಿದ್ದೆ. ಬ್ರಿಟಿಷ್ ಅಧಿಕಾರಿದು ಮತ್ತು ಒಂದು ಸ್ವಲ್ಪ ಈ ರೀತಿ ಒಂದು ಫೈರ್ದು, ಆ ಫೈರ್ದು ವಾಪಸ್ ಒಂದು ಬಂಡಿದು ಮತ್ತು ವಾಪಸ್ಸಿನ ಬ್ಯಾಕ್ಗ್ರೌಂಡು ವಾಪಸ್ ನೋಡಿ ಫ್ರೆಂಡ್ಸ್. ಈ ರೀತಿ ಫೈರ್ ಆಗೋದು ಇಲ್ಲಿ ಮುಂದೆ ನೋಡ್ಕೊ, ಇಲ್ಲಿ ಫೈರ್ ಆಗೋದು ಈ ರೀತಿ ಒಂದು ಯಾಡ್ ಮಾಡಿ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಇದೇ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಏನು ಹಾಕೋಬೇಕಂದ್ರೆ ಇದೆ ಟೆಸ್ಟ್ ಮತ್ತು 3D ಕ್ಯಾಮ್ರಾ ಪ್ರಿಸೆಟ್ ಹಾಕೊಂಡ್ಬಿಟ್ರೆ ವಿಡಿಯೋ ಅನ್ನೋದು ರೆಡಿ ಆಗುತ್ತೆ ಫ್ರೆಂಡ್ಸ್. ಅಂದರೆ ಇವಾಗ ಅದನ್ನೆಲ್ಲ ಯಾಡ್ ಮಾಡ್ಕೊಂಡು ಇವಾಗ ಒಂದು ಸ್ಟೆಪ್ ಬ್ಯಾಕ್ ಬಂದಾದ್ಮೇಲೆ ಇಲ್ಲಿ ಟೆಸ್ಟ್ ಪೇಂಜ್ ಆ್ಯಂಡ್ ಕ್ಯಾಮ್ರಾ ಪ್ರಿಸೆಟ್ ರಾಜು ಅಂತ ಇನ್ನೊಂದು ಪ್ರಿಸೆಟ್ ಇದ್ದಿಲ್ಲ ಫ್ರೆಂಡ್ಸ್. ಆ ಒಂದು ಪ್ರಿಸೆಟನ್ನು ಓಪನ್ ಮಾಡ್ಕೊಳ್ಳಿ. ಆ ಒಂದು ಪ್ರಿಸೆಟನ್ನು ಓಪನ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಈ ರೀತಿ ಎಲ್ಲಾನು ಸೆಟ್ ಮಾಡಿ ಕೊಟ್ಟಿದ್ದೀನಿ. ಅಂದ್ರೆ ವಾಪಸ್ಸು ರೈಟ್ ಲೆಫ್ಟ್ ಲೈನ್ ಇದೆ ಫ್ರೆಂಡ್ಸ್, ಸೆಂಟರ್ನಲ್ಲಿ ರಾಯನ ಪೇಂಜ್ ಇದೆ. ಮತ್ತೆ ವಾಪಸ್ಸು ಈ ರೀತಿ ಒಂದು ಕರೆಕ್ಟ್ 3D ಮೂವಿನಲ್ಲಿ ಅಂದ್ರೆ ಟೆಸ್ಟ್ನೆಲ್ಲ ಬರದೆ ಯಾಡ್ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇವನ್ನೆಲ್ಲ ಟೆಸ್ಟ್ನ ಅಲ್ಲಿ ಯಾವ ರೀತಿ ಯಾಡ್ ಮಾಡೋದು ಅಂದರೆ ಇಲ್ಲಿ ನೋಡ್ಕೊ ಫ್ರೆಂಡ್ಸ್. ಇವಾಗ ಇಲ್ಲೇನು ರೈಟ್ ಸೈಡಿಗೆ ಏನು ವಾಪಸ್ ನೋಡಿ ಫ್ರೆಂಡ್ಸ್. ಈ ರೀತಿ ಫಸ್ಟ್ ಈ ರೀತಿ ಐಕಾನ್ಗಳು ಇರುತ್ತೆ ಫ್ರೆಂಡ್ಸ್. ಐಕಾನಲ್ಲಿ ಫಸ್ಟ್ ಇರೋದು ಕ್ಯಾಮ್ರಾ ಪ್ರಿಸೆಟ್ ಏನಿಲ್ಲ ಫ್ರೆಂಡ್ಸ್. ಅಲ್ಲಿ ಲಾಂಗ್ ಪ್ರೆಸ್ ಮಾಡಿ ಉಳಿದಿದೆಲ್ಲ ಈ ರೀತಿ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸೆಲೆಕ್ಟ್ ಮಾಡ್ಕೊ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ 11 ಲೇಯರನ್ನು ಸೆಲೆಕ್ಟ್ ಮಾಡ್ಕೊ ಫ್ರೆಂಡ್ಸ್. 11 ಲೇಯರನ್ನು ಒಂದು ಮಿಸ್ ಮಾಡಿದೆ ಕರೆಕ್ಟ್ 11 ಲೇಯರನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ 11 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ 11 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಬೀಟ್ ಮಾರ್ಕ್ ಪ್ರಿಸೆಟನ್ನು ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರಿಸೆಟನ್ನು ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಮುಂದೆ ಸ್ಕ್ರೋಲ್ ಮಾಡ್ಕೊಂಡು ನಿಲ್ಲಿಸ್ಬಿಟ್ಟು 0003 ಸೆಕೆಂಡಿಗೆ ನಿಲ್ಲಿಸಿಬಿಟ್ಟು ಫ್ರೆಂಡ್ಸ್. 0003 ಸೆಕೆಂಡಿಗೆ ನಿಲ್ಲಿಸ್ಬಿಟ್ಟು ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ 11 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಈ ರೀತಿ ಒಂದು ನಿಮಗೆ ಸೆಟ್ ಆಗುತ್ತೆ. ಇವಾಗ ನಿಮ್ಮ ಕ್ರಿಯೇಷನ್ ನೇಮ್ ಏನು ಆ್ಯಡ್ ಮಾಡ್ಕೋತಾ ಇದ್ರೆ ಒಂದು ಸ್ವಲ್ಪ ಎಲ್ಲೇರ ಅದನ್ನು ಚಿಕ್ಕದಾಗಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಇವಾಗ ಯಾರೋ ಮಕ್ಕಳು ಪಕ್ಕ ಇಲ್ಲೊಂದು ಬಾಕ್ಸ್ ಇದೆ ಫ್ರೆಂಡ್ಸ್. ಅಂದರೆ ಬಾಕ್ಸ್ನಲ್ಲಿ ಕ್ಯಾಮ್ರಾ ಪ್ರಿಸೆಟ್ ಆನ್ ಮಾಡಬೇಕಾಗುತ್ತೆ. ಇವಾಗ ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಡಬಲ್ ಲೇಯರ್ ಇದನ್ನು ಅದೊಂದು LED TV ಜೊತೆ ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲೊಂದು ಮಾರ್ಕ್ ಇರುತ್ತಲ್ಲ ಅದನ್ನು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಬಾಕ್ಸ್ ಅಂದ್ರೆ ಕ್ಯಾಮ್ರಾ ಜೊತೆನೋ ಒಂದು ಇರುತ್ತೆ ಫ್ರೆಂಡ್ಸ್. ಅಂದ್ರೆ ರೆಕಾರ್ಡಿಂಗು ನಿಮ್ಮ ಮೊಬೈಲ್ನಲ್ಲಿ ರೆಕಾರ್ಡಿಂಗ್ ಇರುತ್ತೆ ಫ್ರೆಂಡ್ಸ್. ಅದೊಂದು ಈ ರೀತಿ ಒಂದು ಮಾರ್ಕ್ ಇರುತ್ತೆ, ಅದೊಂದು ಆನ್ ಬಿಟ್ರೆ ಈಗ ನೋಡಿ ಫ್ರೆಂಡ್ಸ್ ಈ ರೀತಿ ಕ್ಯಾಮ್ರಾ ಪ್ರಿಸೆಟ್ ಅನ್ನೋದು ಆನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ವಿಡಿಯೋ ಅನ್ನೋದು ರೆಡಿ ಆಗುತ್ತೆ. ಇವಾಗ ಸೆಟ್ಟಿಂಗ್ ಪಕ್ಕ ಎಕ್ಸ್ಪೋರ್ಟ್ ಅನ್ನು ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ 720 ಸಪೋರ್ಟ್ ಆದರೆ 720 ಮಾಡ್ಕೊಳ್ಳಿ. 1080 ಆದರೆ 1080 ಮಾಡ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಅನ್ನೋದು ಕ್ಲಿಕ್ ಮಾಡ್ಕೊ ಫ್ರೆಂಡ್ಸ್. ಇದು ಪ್ರಿಪೇರಿಂಗ್ ಟು ಎಕ್ಸ್ಪೋರ್ಟಿಂಗ್ ವಿಡಿಯೋದು 100%. ಅದಕ್ಕೂ ನಿಮಗೆ ಲೆಫ್ಟ್ ಸೈಡಿಗೆ ಬಂದ್ಬಿಟ್ಟು ಸೇವ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ರಿಗೆ HD ಕ್ವಾಲಿಟಿ ಎಕ್ಸ್ಟ್ರಾ ಇರುತ್ತೆ. ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಐ ಟೇಕ್ ಕೇರ್.